ಪಾರ್ಟಿಯಲ್ಲಿ ಹೆಚ್ಚು ಮದ್ಯ ಸೇವನೆ ಮಾಡೋದಕ್ಕೆ ಒಪ್ಪಿಲ್ಲ ಅನ್ನೋ ಕಾರಣಕ್ಕಾಗಿ ಗೆಳೆಯನೇ ವ್ಯಕ್ತಿಯೊಬ್ಬನನ್ನ ಕೊಲೆ ಮಾಡಿರುವಂತ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಎಣ್ಣೆ ಜಾಸ್ತಿ ಕುಡಿಯಲ್ಲ ಅಂತ ಹೇಳಿದವನ ಪ್ರಾಣ ತೆಗೆದಿರುವಂತ ಘಟನೆ ಇದೆ. ಪಾರ್ಟಿಯಲ್ಲಿ ಜಾಸ್ತಿ ಕುಡಿಯೋದಕ್ಕೆ ಒಪ್ಪಿಲ್ಲ ಅನ್ನೋ ಕಾರಣಕ್ಕಾಗಿ ಸ್ನೇಹಿತನನ್ನ ಹತ್ಯೆ ಮಾಡಿರೋದು ಬೆಂಗಳೂರಿನ ಬಾಗಲೂರಲ್ಲಿ ನಡೆದಿರುವಂತ ವಿಚಿತ್ರ ಘಟನೆ. ಒಟ್ಟಿಗೆ ಕೂತು ಪಾರ್ಟಿ ಮಾಡ್ತಾ ಇದ್ರಂತೆ ಜಿತೇಂದ್ರ ಬಾಬುಲಾಲ್. ಈ ವೇಳೆ ಜಿತೇಂದ್ರ ಎಣ್ಣೆ ಕುಡಿಯೋದಕ್ಕೆ ಒಪ್ಪದ್ದಕ್ಕೆ ಜಿತೇಂದ್ರ ಮತ್ತು ಬಾಬುಲಾಲ್ ಇಬ್ರು ಕ್ಷಮಿಸಿ, ಇದರಲ್ಲಿ ಜಿತೇಂದ್ರ ಎಣ್ಣೆ ಕುಡಿಯೋದಕ್ಕೆ ಒಪ್ಪಿಲ್ಲ, ಜಾಸ್ತಿ ಕುಡಿದಿಲ್ಲ, ಒಂದೆರಡು ಪೆಗ್ ಆದ ನಂತರ ಸಾಕು ಅಂತ ಹೇಳಿದ್ದಾನೆ. ಇದಕ್ಕೆ ಬಾಬುಲಾಲ್ ಒಪ್ಪಿಲ್ಲ, ಬಾಬುಲಾಲ್ ಜಿತೇಂದ್ರನ ಕೊಂದು ಹಾಕಿದ್ದಾನೆ. ವಿಚಿತ್ರ ಘಟನೆ. ಒಟ್ಟಿಗೆ ಪಾರ್ಟಿ ಮಾಡಿದ್ದಾರೆ, ಕುಡಿಯೋದಕ್ಕೆ ಒಪ್ಪಿಲ್ಲ ಅಥವಾ ಜಾಸ್ತಿ ಕುಡಿಯಲ್ಲ ಅಂತ ಹೇಳಿದ್ದಕ್ಕೆ ಕೊಲೆ ಮಾಡಿರುವಂತ ಘಟನೆ. ಅಲ್ಲೇ ಲೇಬರರ್ ಆಗಿ ಕೆಲಸ ಮಾಡ್ತಾ ಇದ್ದ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ, ಮೂಲತಃ UP ಉತ್ತರ ಪ್ರದೇಶ ಆಗಿರ್ತಾರೆ. ಮತ್ತೆ ಅಲ್ಲೇ ಅವ್ರದ್ದು ಕಂಪ್ನಿಯವರು ಮತ್ತೆ ಬೇರೆ ಕಂಪ್ನಿಯವರು ಕನ್ಸ್ಟ್ರಕ್ಷನ್ ಲೇಬರರ್ಸ್ ಎಲ್ಲರೂ ಒಟ್ಟಿಗಿರೋದು ಒಂದು ಅಲ್ಲೇ ಪಕ್ಕದಲ್ಲಿ ಕಾಲನಿ ಇತ್ತು. ಆ ಕಾಲನಿದು ನಿವಾಸಿ ಆಗಿರ್ತಾನೆ. ಸೊ ಆ ಬೇಸಿಸ್ ಮೇಲೆ ನಾವು ಕಾಲನಿಗೆ ಹೋಗಿ ನಮ್ಗೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಮರ್ಡರ್ ಆಗಿ ನಮ್ಗೆ ಯಾವತ್ತು ಬಾಡಿ ಸಿಕ್ತು ಅದ್ರ ಹಿಂದಿನ ರಾತ್ರಿನಲ್ಲಿ ಒಂದು ಜಗಳ ಆಗಿತ್ತು. ಆ ಜಗಳ ಆಗಿದ್ದ ಸಮಯದಲ್ಲಿ ಇವನು ಕೂಡ ಆ ಜಗಳದಲ್ಲಿ ಭಾಗಿಯಾಗಿದ್ದ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಆ ನಂತರ ನಮ್ದು ಇನ್ವೆಸ್ಟಿಗೇಷನ್ ಮುಂದೆ ಬರೆಸಿದಾಗ ಅದೇ ಕಾಲನಿನಲ್ಲಿ ವಾಸ ಇದ್ದಿದ್ದು ಇನ್ನೊಬ್ಬ ಜಾರ್ಖಂಡ್ ಮೂಲದವನು ಬಾಬುಲಾಲ್ ಸಿಂಗ್ ಅಂತ ಹೇಳ್ಬಿಟ್ಟು, ಇವ್ನಿಗೆ 22 ವರ್ಷ. ಇವನು ಮತ್ತೆ ಡಿಸೀಸ್ಡ್ ಪರ್ಸನ್ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಆ ಡ್ರಿಂಕ್ಸ್ ಮಾಡೋ ಸಮಯದಲ್ಲಿ ಗಲಾಟೆ ಆಗುತ್ತೆ, ಜಗಳ ಆಗುತ್ತೆ. ಅದಾದ ನಂತರ ಇವನು ಅಸಾಲ್ಟ್ ಮಾಡಿಬಿಟ್ಟು ಅವನು ವಿಕ್ಟಿಮ್ ಹಾಕೊಂಡಿದ್ದು ಒಂದು ಸ್ಕಾರ್ಫ್ ಇರುತ್ತೆ, ಆ ಸ್ಕಾರ್ಫಿಂದನೇ ಸ್ಟ್ರಾಂಗ್ಯುಲೇಟ್ ಮಾಡಿ ಮರ್ಡರ್ ಮಾಡಿದ್ದಾನೆ ಅಂತ ಹೇಳಿ ನಮಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಕಂಡು ಬಂದಿದೆ. ಈಗ ಈ ಬಾಬುಲಾಲ್ ಸಿಂಗ್ ಅನ್ನೋ ನಾವು ಅರೆಸ್ಟ್ ಮಾಡಿದ್ದೀವಿ. ಅವ್ನಿಗೆ ನಾವು ಆಲ್ರೆಡಿ ಪ್ರೊಡ್ಯೂಸ್ ಮಾಡಿದ್ದೀವಿ ಕೋರ್ಟ್ನಲ್ಲಿ, ಮತ್ತೆ ಕಸ್ಟಡಿ ಕೂಡ 10 ಡೇಸ್ಗೆ ನಾವು ತಗೊಂಡಿದ್ದೀವಿ. ಈಗ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಸರ್ ಏನ್ ಗಲಾಟೆ ಅಂತೇಳಿ ಸರ್ ಇದ್ರ ನಡುವೆ ಅಂತ ನಮ್ಗೆ ಇದುವರೆಗೆ ಮಾಹಿತಿ ಬಂದಿರೋ ಪ್ರಕಾರ ಮತ್ತೆ ಅಕ್ಯೂಸ್ಡ್ ಸ್ಟೇಟ್ಮೆಂಟ್ ಪ್ರಕಾರನೂ ಕೂಡ ಮೇನ್ ರೀಸನ್ ಕುಡಿಯೋ ಸಮಯದಲ್ಲಿ ವಿಕ್ಟಿಮ್ ಈ ಒಂದು ತಂದೆ ತಾಯಿಗೆ ಮತ್ತೆ ಅವ್ರದ್ದು ಲ್ಯಾಂಗ್ವೇಜ್ ನಲ್ಲಿ ಅಬ್ಯೂಸಿವ್ ವರ್ಡ್ಸ್ ಯೂಸ್ ಮಾಡ್ದ ಅಂತ ಹೇಳಿ ಇವನು ಬಹಳ ರೇಜ್ಗೆ ಒಳಗೊಂಡು ಕುಪಿತ ಆಗ್ಬಿಟ್ಟು ಈ ಕೃತ್ಯ ಮಾಡಿದ್ದಾನೆ ಅಂತ ಹೇಳಿ ಇಲ್ಲಿವರೆಗೆ ಕಂಡು ಬಂದಿದೆ. ಬಟ್ ಇನ್ನ ನಾವು ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಇದು ಎಣ್ಣೆ ಜಾಸ್ತಿ ಹೊಡೆಯಲ್ಲ ಅನ್ನೋ ಕಾರಣಕ್ಕಾಗಿರೋ ಮರ್ಡರಾ ಅಥವಾ ಎಣ್ಣೆ ಏಟಲ್ಲಿ ಅವಾಚ್ಯ ಶಬ್ದವನ್ನು ಬಳಸಿದ್ರು ಅನ್ನೋ ಕಾರಣಕ್ಕಾಗಿರೋ ಮರ್ಡರಾ? ರಕ್ಷತ್, ಈ ಒಂದು ಘಟನೆ ನಡೆದಿರುವಂತದ್ದು ಡಿಸೆಂಬರ್ 18 ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿರ್ಜನ ಪ್ರದೇಶದಲ್ಲಿ ಒಂದು ಶವ ಪತ್ತೆ ಆಗುತ್ತೆ. ಸಾರ್ವಜನಿಕರು ಈ ಬಗ್ಗೆ ಬಾಗಲೂರು ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಬಾಗಲೂರು ಪೊಲೀಸರು ಕೂಡ ಸ್ಥಳಕ್ಕೆ ಒಂದು ಪರಿಶೀಲನೆ ನಡೆಸಿದಂತಹ ವೇಳೆಯಲ್ಲಿ ಈತ ಮೃತಪಟ್ಟಂತ ಜಿತೇಂದ್ರ ಅನ್ನುವಂಥದ್ದು ಗೊತ್ತಾಗುತ್ತೆ. ಆಗ ಇವರು ಯಾರು ಅನ್ನೋದನ್ನ ಕೂಡ ಪತ್ತೆ ಹಚ್ಚುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆಗ ಇವರು ಇಲ್ಲಿ ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಬಂದವರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಹಾಗಾದ್ರೆ ಯಾಕಾಗಿ ಕೊಲೆ ಆಗಿದೆ ಅನ್ನುವಂಥದ್ದು ಅಲ್ಲಿ ಸಾಕಷ್ಟು ದೊಡ್ಡ ಸಮಸ್ಯೆ ಆಗಿರುತ್ತೆ. ಅನಂತರದಲ್ಲಿ ಅಲ್ಲಿದ್ದಂತ ಅಕ್ಕಪಕ್ಕದ ನಿವಾಸಿಗಳನ್ನ ವಿಚಾರಿಸಿದಂತಹ ಸಂದರ್ಭದಲ್ಲಿ ಜಿತೇಂದ್ರ ಹಾಗೆ ಈ ಬಾಬುಲಾಲ್ ಸಿಂಗ್ ಏನಿದ್ದಾರೆ ಇವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿ ಬಾಬುಲಾಲ್ ಸಿಂಗ್ ಹಾಗೆ ಜಿತೇಂದ್ರ ಇಬ್ರು ಕೂಡ ಎಣ್ಣೆ ಕುಡಿಲಿಕ್ಕೆ ಹೋಗಿರ್ತಾರೆ. ಒಂದ್ ಕಡೆ ಮದ್ಯ ಪಾರ್ಟಿಯನ್ನ ಕೂಡ ಮಾಡಿರ್ತಾರೆ. ಮದ್ಯ ಪಾರ್ಟಿ ಮಾಡಿದಂತಹ ವೇಳೆಯಲ್ಲಿ ಇಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲಿಗೆ ಜಿತೇಂದ್ರ ಎಣ್ಣೆ ಬೇಡ ಅನ್ನುವಂತ ಒಂದು ಮಾತನ್ನ ಹೇಳ್ತಾನೆ. ಆಗ ಬಾಬುಲಾಲ್ ಸಿಂಗ್ ಇಲ್ಲ ಎಣ್ಣೆ ಕುಡಿಲೇಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಮಾಡ್ತಾನೆ. ಆತನ ಒತ್ತಾಯಕ್ಕೆ ಮಣಿದು ಎಣ್ಣೆಯನ್ನ ಕೂಡ ಕುಡಿತಾನೆ. ಅನಂತರದಲ್ಲಿ ನನಗೆ ಸಾಕು ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ಜಿತೇಂದ್ರ ಇದು ಬಾಬುಲಾಲ್ ಏನಿರ್ತಾನೆ ಈ ಮಾತನ್ನ ಕೇಳೋದಿಲ್ಲ. ಇಲ್ಲ ನೀ ಎಣ್ಣೆಯನ್ನ ಕುಡಿಲೇಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡ್ತಾನೆ. ಆಗ ಜಿತೇಂದ್ರ ನಾನು ಕುಡಿಯೋದಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾನೆ. ಆಗ ಬಾಬುಲಾಲ್ ಅವರ ಪೋಷಕರಿಗೆ ಕೂಡ ನೀವು ಅಂದ್ರೆ ಪದ ಬಳಕೆ ಏನಿರುತ್ತೆ ಅದು ತುಂಬಾ ಕೆಟ್ಟದಾಗಿ ಬರುತ್ತೆ. ಅವರ ಪೋಷಕರನ್ನ ನಿಂದಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅವರ ತಂದೆ ತಾಯಿಯ ಒಂದು ಹೆಸರನ್ನ ತೆಗೆದು ಅವನಿಗೆ ಬೈಯುವಂತ ಒಂದು ಕೆಲಸವನ್ನ ಮಾಡ್ತಾನೆ. ಅಷ್ಟೇ ಅಲ್ಲದೆ ಆ ಒಂದು ಸಂದರ್ಭದಲ್ಲಿ ಎಣ್ಣೆ ಬೇಡ ಅನ್ನುವಂತ ಒಂದು ವಿಚಾರವನ್ನ ಹೇಳಿದಾಗ ನೀನು ಎಣ್ಣೆಯನ್ನು ಕುಡಿಲೇಬೇಕು ಅನ್ನುವಂತ ಒಂದು ವಿಚಾರವನ್ನ ತುಂಬಾ ಒತ್ತಾಯ ಪೂರ್ವಕವಾಗಿ ಆತನಿಗೆ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಹಾಗೆ ಎಣ್ಣೆ ಕುಡಿಸುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾನೆ. ಅನಂತರದಲ್ಲಿ ಜಿತೇಂದ್ರ ಹಾಗಾಗಿ ನನಗೆ ಎಣ್ಣೆ ಬೇಡ ಅಂತ ಹೇಳಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿ ಒಂದು ಪೊದೆಯಲ್ಲಿ ಅವಿತು ಕುಳಿತಿರ್ತಾನೆ. ಆಗ ಮತ್ತೆ ಬಾಬುಲಾಲ್ ಹೋಗಿ ಆತನನ್ನ ಹುಡುಕಿ ಸ್ಕಾರ್ಪ್ ಇರುತ್ತಲ್ಲ ಅದರಲ್ಲಿ ಆತನ ಕುತ್ತಿಗೆಗೆ ಬಿಗಿತಾನೆ. ಎಳ್ಕೊಂಡು ಬರಬೇಕು ಅನ್ನುವಂತ ಉದ್ದೇಶದಿಂದ ಎಳ್ಕೊಂಡು ಬಂದಿರ್ತಾನೆ. ಆದ್ರೆ ಸ್ಕಾರ್ಪ್ ಆತನ ಕುತ್ತಿಗೆಗೆ ಬಿಗಿಯಾಗಿ ಬಿಗಿದ್ರಿಂದಾಗಿ ಆತ ಅಲ್ಲೇ ಸಾವನ್ನಪ್ಪಿರ್ತಾನೆ. ಯಾವಾಗ ಈ ವಿಚಾರ ಗೊತ್ತಾಗುತ್ತೋ ಅದೇ ಪೊದೆಯಲ್ಲಿ ಆತನನ್ನ ಮುಚ್ಚಿಟ್ಟು ಬಾಬುಲಾಲ್ ಸಿಂಗ್ ಎಸ್ಕೇಪ್ ಆಗ್ತಾನೆ. ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಈ ವಿಚಾರವನ್ನ ಹೇಳ್ತಾ ಇರುವಂತದ್ದು ಏನು ಅಂದ್ರೆ, ತಂದೆ ತಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಯ್ತು ಅನ್ನುವಂತ ಒಂದು ಮಾತನ್ನ ಕೂಡ ಆತ ಹೇಳ್ತಾ ಇದ್ದಾನೆ. ಆದ್ರೆ ಇಲ್ಲಿ ಎಣ್ಣೆ ಕುಡಿಯುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಬ್ಬರ ನಡುವೆ ಗಲಾಟೆ ಆಗಿರುತ್ತೆ. ಆತ ಎಣ್ಣೆಯನ್ನ ಬೇಡ ಅಂತ ಹೇಳಿದಂತ ಸಂದರ್ಭದಲ್ಲಿ ಈತ ಪೋಷಕರ ವಿಚಾರವಾಗಿಯೂ ಕೂಡ ಬೈದಿರ್ತಾನೆ. ಯಾರು ಅಂತ ಹೇಳಿದ್ರೆ ಬಾಬುಲಾಲ್ ಸಿಂಗ್ ಜಿತೇಂದ್ರನಿಗೆ. ಆ ಒಂದು ಗಲಾಟೆ ಏನಿರುತ್ತೆ ಅದು ವಿಕೋಪಕ್ಕೂ ಕೂಡ ಹೋಗಿರುತ್ತೆ. ಎಣ್ಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಷಕರನ್ನ ಎಳೆದೊಂದು ಬೈಯುವಂತ ಅವಶ್ಯಕತೆ ಏನಿದೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಜಿತೇಂದ್ರ ಮಾಡಿರ್ತಾನೆ.
ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಬುಲಾಲ್ ಸಿಂಗ್ ಕೂಡ ಸಾಕಷ್ಟು ಸಿಟ್ಟಿಗೆದ್ದಿರ್ತಾನೆ. ನೀನ್ ಯಾಕೆ ಎಣ್ಣೆ ಕುಡಿಯೋದಿಲ್ಲ, ಹಾಗಾದ್ರೆ ನಾನು ನೋಡ್ತೀನಿ, ನಿನಗೆ ಒತ್ತಾಯ ಪೂರ್ವಕವಾಗಿ ಆದ್ರೂ ಸರಿ ನಾನು ಎಣ್ಣೆಯನ್ನ ಕುಡಿಸ್ತೀನಿ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳ್ತಾನೆ. ಇಲ್ಲಿ ಇಬ್ಬರ ನಡುವಿನ ಜಗಳ ಏನಿರುತ್ತೆ ಅದು ವಿಕೋಪಕ್ಕೆ ತಿರುಗಿ ಕೊಲೆಯಾಗಿರುವಂತದ್ದು. ಪೊಲೀಸರು ಈ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಇವರಿಬ್ರು ಕೂಡ ಒಟ್ಟಿಗೆ ಎಣ್ಣೆಯನ್ನ ಕುಡಿದಿದ್ರು ಅನ್ನುವಂತ ಒಂದು ಮಾಹಿತಿನ ಸ್ಥಳೀಯರು ಕೊಡ್ತಾರೆ. ಅನಂತರ ಹಾಗಾದ್ರೆ ಬಾಬುಲಾಲ್ ಸಿಂಗ್ ಎಲ್ಲಿ ಅನ್ನೋದನ್ನ ಪತ್ತೆ ಹಚ್ಚಂತ ಸಂದರ್ಭದಲ್ಲಿ ಈತ ಎಸ್ಕೇಪ್ ಆಗಿರ್ತಾನೆ. ಈಗ ಆತನನ್ನ ಬಂಧಿಸಿ ಹೆಚ್ಚಿನ ಒಂದು ವಿಚಾರಣೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಇನ್ನು ಬಾಡಿ ವಾರೆಂಟ್ ಮೇಲೆ ಆತನನ್ನ ಪಡೆಯುವಂತ ಒಂದು ಸಾಧ್ಯತೆಗಳು ಕೂಡ ಅಧಿಕವಾಗಿರುವಂತದ್ದು. ರಕ್ಷಕ್, ಧನ್ಯವಾದ ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.